ವೆಲ್ಕಮ್ ಬ್ಯಾಕ್. ಇತ್ತೀಚಿನ ದಿನಗಳಲ್ಲಿ ಸೈಬರ್ ವಂಚಕರ ಹಾವಳಿ ಬಹಳ ಹೆಚ್ಚಾಗ್ತಾ ಇದೆ. ದುಡ್ಡಿರುವಂತಹ ಅಕೌಂಟ್ಗಳನ್ನ ಟಾರ್ಗೆಟ್ ಮಾಡಿಕೊಂಡು ಅಲ್ಲಿಂದ ಕೋಟಿ ಕೋಟಿ ದೋಚ್ತಾ ಇದ್ದಾರೆ. ಇಲ್ಲೂ ಕೂಡ ಅಂಥದ್ದೇ ಒಂದು ಘಟನೆ ನಡೆದಿದೆ. ರಾಮಭಕ್ತನನ್ನ ಗುರುತಿಸಿ ಆತನ ಅಕೌಂಟ್ನಿಂದ ಕೋಟಿ ಕೋಟಿ ನಾಮ ಹಾಕಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ವರದಿ ನಿಮ್ಮ ಮುಂದೆ. ಕೋಟಿ ಆಸೆಗೆ ಕೋಟಿ ಕೋಟಿ ಕಳೆದುಕೊಂಡ ಕೋಟಿ ಕುಳ. ಅಯೋಧ್ಯೆಗೆ ದೇಣಿಗೆ ನೀಡಿದ್ದವನ ದೋಚಿದ ವಂಚಕರು. ರಾಜೇಂದ್ರ ನಾಯ್ಡು ಎಂಬ ಶ್ರೀಮಂತ ಹಿರಿಯ ನಾಗರಿಕನಿಗೆ ಸೈಬರ್ ವಂಚಕರು ನಿಜಕ್ಕೂ ದೋಚಿಬಿಟ್ಟಿದ್ದಾರೆ. ಬರೋಬ್ಬರಿ 8 ಕೋಟಿ ಕಳೆದುಕೊಂಡ ಬಳಿಕ ತಾನು ವಂಚನೆಗೊಳಗಾಗಿರೋದು ಗೊತ್ತಾಗಿದೆ. ತಕ್ಷಣ 1930ಗೆ ಕರೆ ಮಾಡಿ ವಿಚಾರ ಮುಟ್ಟಿಸಿದಾಗ ತಕ್ಷಣಕ್ಕೆ 61 ಲಕ್ಷ ಹಣವನ್ನ ಪೊಲೀಸರು ಫ್ರೀಸ್ ಮಾಡಿದ್ದಾರೆ. ಅಯೋಧ್ಯೆಯ ರಾಮ ಮಂದಿರಕ್ಕೆ ರಾಜೇಂದ್ರ ನಾಯ್ಡು ಈ ಹಿಂದೆ ಸಾಕಷ್ಟು ದಾನ ಮಾಡಿದ್ರು. ಪರಮ ರಾಮ ಭಕ್ತನಾದ ರಾಜೇಂದ್ರ ಅವರ ವಿಡಿಯೋ ಕೂಡ ವೈರಲ್ ಆಗಿತ್ತು. ಇದು ಸೈಬರ್ ವಂಚಕರು ರಾಜೇಂದ್ರನ ಮೇಲೆ ಕಣ್ಣಿಡುವ ಹಾಗಾಗಿತ್ತು. ತಕ್ಷಣ ರಾಜೇಂದ್ರ ಅವರ ಅಕೌಂಟ್ ಹಿನ್ನೆಲೆಯನ್ನ ಇಲ್ಲೀಗಲ್ ಆಗಿ ಪಡೆದುಕೊಂಡಿದ್ದ ವಂಚಕರು ರಾಜೇಂದ್ರ ಅವರಿಗೆ ಕರೆ ಮಾಡಿದ್ರು. ರಿಲಯನ್ಸ್ ಕಂಪನಿಯ ಹೆಸರು ಹೇಳಿ ಇಲ್ಲೀಗಲ್ ಆಗಿರುವ ಆಪ್ ಡೌನ್ಲೋಡ್ ಮಾಡಿಕೊಳ್ಳುವಂತೆ ಹೇಳಿದ್ರು. ನಂತರ ಅವರು ಹೇಳಿದಂತೆ 8 ಕೋಟಿ ಹಣ ಹೂಡಿಕೆ ಮಾಡಿದ್ರು. ಆ ಆಪ್ನಲ್ಲಿ ಹೂಡಿಕೆ ಮಾಡಿರೋದು ಕೂಡ ನಮೂದಾಗಿತ್ತು. ನಂತರ ಲಾಭಾಂಶ 59 ಕೋಟಿ ತೋರಿಸ್ತಾ ಇತ್ತು. ಹೀಗಾಗಿ 15 ಕೋಟಿ ಹಣ ವಿಡ್ರಾ ಮಾಡಲು ಮುಂದಾದಾಗ ಆಗಿರಲಿಲ್ಲ. ಇದರಿಂದ ಮತ್ತೆ ಅದೇ ನಂಬರ್ಗೆ ಕರೆ ಮಾಡಿದಾಗ 2.5 ಕೋಟಿ ಅಷ್ಟೇ ಸದ್ಯಕ್ಕೆ ವಿಡ್ರಾ ಅಂದಿದ್ದ. ಇದರಿಂದ ಸಹಜವಾಗಿ ಅನುಮಾನಗೊಂಡು ಪೊಲೀಸರಿಗೆ ಕರೆ ಮಾಡಿದಾಗ ಅಸಲಿ ಸಂಗತಿ ಬಯಲಿಗೆ ಬಂದಿದೆ. ಈ ತರ ಇನ್ಸಿಸ್ಟ್ ಮಾಡಿ ನಂದು 2 ಕೋಟಿಯಿಂದ ಅದು 8 ಕೋಟಿಗೆ ಹೋಗ್ಬಿಡ್ತು ಇನ್ವೆಸ್ಟ್ಮೆಂಟ್. ಕೊನೆಗೆ ಡ್ರಾ ಮಾಡಕ್ ಹೋಗುವಾಗ ಅವರು 18% ಕಟ್ಟದೆ ಮಾತ್ರ ನಿಮ್ಗೆ 15 ಕೋಟಿ ವಿಡ್ರಾಯಲ್ಗೆ ಪರ್ಮಿಷನ್ ಕೊಡೋದು, ಇಲ್ದಿದ್ರೆ ಕೊಡೋದಿಲ್ಲ, ಅದು ಕಂಪನಿ ರೂಲ್ಸ್ ಅಂತ ಹೇಳಿದ್ರು. ಆವಾಗ ನನಗೆ ಡೌಟ್ ಬಂದು ನಾನು ಸೈಬರ್ ಕ್ರೈಮ್ ಬೆಂಗಳೂರು ಸೌತ್ ಬನಶಂಕರಿ ಸೆಕೆಂಡ್ ಸ್ಟೇಜ್ ಅಲ್ಲಿ ಹೋಗಿ ಅವ್ರಿಗೆ ಈ ತರ ಹೇಳಿದ ಕೂಡಲೇ ಅವ್ರು ಹೇಳಿದ್ರು ಇಲ್ಲ ಇದು ಸ್ಕ್ಯಾಮು, ಈ ತರ ಸಾಕಷ್ಟು ಜನ ಸಿಕ್ಕೊಂಡ್ಬಿಟ್ಟಿದ್ದಾರೆ, ಅದರಿಂದ ನೀವು ಇಮಿಡಿಯೇಟ್ ಆಗಿ ಡಿಸ್ಕಾರ್ಡ್ ಮಾಡಿ. ಶೇರ್ನಲ್ಲಿ ಲಾಭ ಬಂದ್ರೆ ಚಾರಿಟೇಬಲ್ ಟ್ರಸ್ಟ್ಗೆ ಸಹಾಯ ಆಗುತ್ತೆ ಅನ್ನೋ ಕಾರಣಕ್ಕೆ ಹೂಡಿಕೆ ಮಾಡಿದ್ರಂತೆ. ಆದರೆ ಸೈಬರ್ ವಂಚಕರ ಜಾಲಕ್ಕೆ ಸದ್ಯ ಹಣ ಕಳೆದುಕೊಂಡು ಸೌತ್ ಸೈಬರ್ ಸೆಲ್ ಮೊರೆ ಹೋಗಿದ್ದಾರೆ. ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಇತ್ತೀಚಿನ ದಿನಗಳಲ್ಲಿ ಸೈಬರ್ ವಂಚಕರ ಹಾವಳಿ ಬಹಳ ಹೆಚ್ಚಾಗ್ತಾ ಇದೆ. ದುಡ್ಡಿರುವಂತಹ ಅಕೌಂಟ್ಗಳನ್ನ ಟಾರ್ಗೆಟ್ ಮಾಡಿಕೊಂಡು ಅಲ್ಲಿಂದ ಕೋಟಿ ಕೋಟಿ ದೋಚ್ತಾ ಇದ್ದಾರೆ. ಇಲ್ಲೂ ಕೂಡ ಅಂಥದ್ದೇ ಒಂದು ಘಟನೆ ನಡೆದಿದೆ. ರಾಮಭಕ್ತನನ್ನ ಗುರುತಿಸಿ ಆತನ ಅಕೌಂಟ್ನಿಂದ ಕೋಟಿ ಕೋಟಿ ನಾಮ ಹಾಕಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ವರದಿ ನಿಮ್ಮ ಮುಂದೆ. ಕೋಟಿ ಆಸೆಗೆ ಕೋಟಿ ಕೋಟಿ ಕಳೆದುಕೊಂಡ ಕೋಟಿ ಕುಳ. ಅಯೋಧ್ಯೆಗೆ ದೇಣಿಗೆ ನೀಡಿದ್ದವನ ದೋಚಿದ ವಂಚಕರು. ರಾಜೇಂದ್ರ ನಾಯ್ಡು ಎಂಬ ಶ್ರೀಮಂತ ಹಿರಿಯ ನಾಗರಿಕನಿಗೆ ಸೈಬರ್ ವಂಚಕರು ನಿಜಕ್ಕೂ ದೋಚಿಬಿಟ್ಟಿದ್ದಾರೆ. ಬರೋಬ್ಬರಿ 8 ಕೋಟಿ ಕಳೆದುಕೊಂಡ ಬಳಿಕ ತಾನು ವಂಚನೆಗೊಳಗಾಗಿರೋದು ಗೊತ್ತಾಗಿದೆ. ತಕ್ಷಣ 1930ಗೆ ಕರೆ ಮಾಡಿ ವಿಚಾರ ಮುಟ್ಟಿಸಿದಾಗ ತಕ್ಷಣಕ್ಕೆ 61 ಲಕ್ಷ ಹಣವನ್ನ ಪೊಲೀಸರು ಫ್ರೀಸ್ ಮಾಡಿದ್ದಾರೆ. ಅಯೋಧ್ಯೆಯ ರಾಮ ಮಂದಿರಕ್ಕೆ ರಾಜೇಂದ್ರ ನಾಯ್ಡು ಈ ಹಿಂದೆ ಸಾಕಷ್ಟು ದಾನ ಮಾಡಿದ್ರು. ಪರಮ ರಾಮ ಭಕ್ತನಾದ ರಾಜೇಂದ್ರ ಅವರ ವಿಡಿಯೋ ಕೂಡ ವೈರಲ್ ಆಗಿತ್ತು. ಇದು ಸೈಬರ್ ವಂಚಕರು ರಾಜೇಂದ್ರನ ಮೇಲೆ ಕಣ್ಣಿಡುವ ಹಾಗಾಗಿತ್ತು. ತಕ್ಷಣ ರಾಜೇಂದ್ರ ಅವರ ಅಕೌಂಟ್ ಹಿನ್ನೆಲೆಯನ್ನ ಇಲ್ಲೀಗಲ್ ಆಗಿ ಪಡೆದುಕೊಂಡಿದ್ದ ವಂಚಕರು ರಾಜೇಂದ್ರ ಅವರಿಗೆ ಕರೆ ಮಾಡಿದ್ರು. ರಿಲಯನ್ಸ್ ಕಂಪನಿಯ ಹೆಸರು ಹೇಳಿ ಇಲ್ಲೀಗಲ್ ಆಗಿರುವ ಆಪ್ ಡೌನ್ಲೋಡ್ ಮಾಡಿಕೊಳ್ಳುವಂತೆ ಹೇಳಿದ್ರು. ನಂತರ ಅವರು ಹೇಳಿದಂತೆ 8 ಕೋಟಿ ಹಣ ಹೂಡಿಕೆ ಮಾಡಿದ್ರು. ಆ ಆಪ್ನಲ್ಲಿ ಹೂಡಿಕೆ ಮಾಡಿರೋದು ಕೂಡ ನಮೂದಾಗಿತ್ತು. ನಂತರ ಲಾಭಾಂಶ 59 ಕೋಟಿ ತೋರಿಸ್ತಾ ಇತ್ತು. ಹೀಗಾಗಿ 15 ಕೋಟಿ ಹಣ ವಿಡ್ರಾ ಮಾಡಲು ಮುಂದಾದಾಗ ಆಗಿರಲಿಲ್ಲ. ಇದರಿಂದ ಮತ್ತೆ ಅದೇ ನಂಬರ್ಗೆ ಕರೆ ಮಾಡಿದಾಗ 2.5 ಕೋಟಿ ಅಷ್ಟೇ ಸದ್ಯಕ್ಕೆ ವಿಡ್ರಾ ಅಂದಿದ್ದ. ಇದರಿಂದ ಸಹಜವಾಗಿ ಅನುಮಾನಗೊಂಡು ಪೊಲೀಸರಿಗೆ ಕರೆ ಮಾಡಿದಾಗ ಅಸಲಿ ಸಂಗತಿ ಬಯಲಿಗೆ ಬಂದಿದೆ. ಈ ತರ ಇನ್ಸಿಸ್ಟ್ ಮಾಡಿ ನಂದು 2 ಕೋಟಿಯಿಂದ ಅದು 8 ಕೋಟಿಗೆ ಹೋಗ್ಬಿಡ್ತು ಇನ್ವೆಸ್ಟ್ಮೆಂಟ್. ಕೊನೆಗೆ ಡ್ರಾ ಮಾಡಕ್ ಹೋಗುವಾಗ ಅವರು 18% ಕಟ್ಟದೆ ಮಾತ್ರ ನಿಮ್ಗೆ 15 ಕೋಟಿ ವಿಡ್ರಾಯಲ್ಗೆ ಪರ್ಮಿಷನ್ ಕೊಡೋದು, ಇಲ್ದಿದ್ರೆ ಕೊಡೋದಿಲ್ಲ, ಅದು ಕಂಪನಿ ರೂಲ್ಸ್ ಅಂತ ಹೇಳಿದ್ರು. ಆವಾಗ ನನಗೆ ಡೌಟ್ ಬಂದು ನಾನು ಸೈಬರ್ ಕ್ರೈಮ್ ಬೆಂಗಳೂರು ಸೌತ್ ಬನಶಂಕರಿ ಸೆಕೆಂಡ್ ಸ್ಟೇಜ್ ಅಲ್ಲಿ ಹೋಗಿ ಅವ್ರಿಗೆ ಈ ತರ ಹೇಳಿದ ಕೂಡಲೇ ಅವ್ರು ಹೇಳಿದ್ರು ಇಲ್ಲ ಇದು ಸ್ಕ್ಯಾಮು, ಈ ತರ ಸಾಕಷ್ಟು ಜನ ಸಿಕ್ಕೊಂಡ್ಬಿಟ್ಟಿದ್ದಾರೆ, ಅದರಿಂದ ನೀವು ಇಮಿಡಿಯೇಟ್ ಆಗಿ ಡಿಸ್ಕಾರ್ಡ್ ಮಾಡಿ. ಶೇರ್ನಲ್ಲಿ ಲಾಭ ಬಂದ್ರೆ ಚಾರಿಟೇಬಲ್ ಟ್ರಸ್ಟ್ಗೆ ಸಹಾಯ ಆಗುತ್ತೆ ಅನ್ನೋ ಕಾರಣಕ್ಕೆ ಹೂಡಿಕೆ ಮಾಡಿದ್ರಂತೆ. ಆದರೆ ಸೈಬರ್ ವಂಚಕರ ಜಾಲಕ್ಕೆ ಸದ್ಯ ಹಣ ಕಳೆದುಕೊಂಡು ಸೌತ್ ಸೈಬರ್ ಸೆಲ್ ಮೊರೆ ಹೋಗಿದ್ದಾರೆ. ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವೆಲ್ಕಮ್
ಬ್ಯಾಕ್. ಇತ್ತೀಚಿನ ದಿನಗಳಲ್ಲಿ ಸೈಬರ್ ವಂಚಕರ ಹಾವಳಿ ಬಹಳ ಹೆಚ್ಚಾಗ್ತಾ ಇದೆ. ದುಡ್ಡಿರುವಂತಹ ಅಕೌಂಟ್ಗಳನ್ನ ಟಾರ್ಗೆಟ್ ಮಾಡಿಕೊಂಡು ಅಲ್ಲಿಂದ ಕೋಟಿ ದೋಚ್ತಾ ಇದ್ದಾರೆ. ಇಲ್ಲೂ ಕೂಡ ಅಂಥದ್ದೇ ಒಂದು ಘಟನೆ ನಡೆದಿದೆ. ರಾಮಭಕ್ತನನ್ನ ಗುರುತಿಸಿ ಆತನ ಅಕೌಂಟ್ನಿಂದ ಕೋಟಿ ನಾಮ ಹಾಕಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ವರದಿ ನಿಮ್ಮ ಮುಂದೆ. ಕೋಟಿ ಆಸೆಗೆ ಕೋಟಿ ಕಳೆದುಕೊಂಡ ಕೋಟಿ ಕುಳ. ಅಯೋಧ್ಯೆಗೆ ದೇಣಿಗೆ ನೀಡಿದ್ದವನ ದೋಚಿದ ವಂಚಕರು. ರಾಜೇಂದ್ರ ನಾಯ್ಡು ಎಂಬ ಶ್ರೀಮಂತ ಹಿರಿಯ ನಾಗರಿಕನಿಗೆ ಸೈಬರ್ ವಂಚಕರು ನಿಜಕ್ಕೂ ದೋಚಿಬಿಟ್ಟಿದ್ದಾರೆ. ಬರೋಬ್ಬರಿ 8 ಕೋಟಿ ಕಳೆದುಕೊಂಡ ಬಳಿಕ ತಾನು ವಂಚನೆಗೊಳಗಾಗಿರೋದು ಗೊತ್ತಾಗಿದೆ. ತಕ್ಷಣ 1930ಗೆ ಕರೆ ಮಾಡಿ ವಿಚಾರ ಮುಟ್ಟಿಸಿದಾಗ ತಕ್ಷಣಕ್ಕೆ 61 ಲಕ್ಷ ಹಣವನ್ನ ಪೊಲೀಸರು ಫ್ರೀಸ್ ಮಾಡಿದ್ದಾರೆ. ಅಯೋಧ್ಯೆಯ ರಾಮ ಮಂದಿರಕ್ಕೆ ರಾಜೇಂದ್ರ ನಾಯ್ಡು ಈ ಹಿಂದೆ ಸಾಕಷ್ಟು ದಾನ ಮಾಡಿದ್ರು. ಪರಮ ರಾಮ ಭಕ್ತನಾದ ರಾಜೇಂದ್ರ ಅವರ ವಿಡಿಯೋ ಕೂಡ ವೈರಲ್ ಆಗಿತ್ತು. ಇದು ಸೈಬರ್ ವಂಚಕರು ರಾಜೇಂದ್ರನ ಮೇಲೆ ಕಣ್ಣಿಡುವ ಹಾಗಾಗಿತ್ತು. ತಕ್ಷಣ ರಾಜೇಂದ್ರ ಅವರ ಅಕೌಂಟ್ ಹಿನ್ನೆಲೆಯನ್ನ ಇಲ್ಲೀಗಲ್ ಆಗಿ ಪಡೆದುಕೊಂಡಿದ್ದ ವಂಚಕರು ರಾಜೇಂದ್ರ ಅವರಿಗೆ ಕರೆ ಮಾಡಿದ್ರು. ರಿಲಯನ್ಸ್ ಕಂಪನಿಯ ಹೆಸರು ಹೇಳಿ ಇಲ್ಲೀಗಲ್ ಆಗಿರುವ ಆಪ್ ಡೌನ್ಲೋಡ್ ಮಾಡಿಕೊಳ್ಳುವಂತೆ ಹೇಳಿದ್ರು. ನಂತರ ಅವರು ಹೇಳಿದಂತೆ 8 ಕೋಟಿ ಹಣ ಹೂಡಿಕೆ ಮಾಡಿದ್ರು. ಆ ಆಪ್ನಲ್ಲಿ ಹೂಡಿಕೆ ಮಾಡಿರೋದು ಕೂಡ ನಮೂದಾಗಿತ್ತು. ನಂತರ ಲಾಭಾಂಶ 59 ಕೋಟಿ ತೋರಿಸ್ತಾ ಇತ್ತು. ಹೀಗಾಗಿ 15 ಕೋಟಿ ಹಣ ವಿಡ್ರಾ ಮಾಡಲು ಮುಂದಾದಾಗ ಆಗಿರಲಿಲ್ಲ. ಇದರಿಂದ ಮತ್ತೆ ಅದೇ ನಂಬರ್ಗೆ ಕರೆ ಮಾಡಿದಾಗ 2.5 ಕೋಟಿ ಅಷ್ಟೇ ಸದ್ಯಕ್ಕೆ ವಿಡ್ರಾ ಅಂದಿದ್ದ. ಇದರಿಂದ ಸಹಜವಾಗಿ ಅನುಮಾನಗೊಂಡು ಪೊಲೀಸರಿಗೆ ಕರೆ ಮಾಡಿದಾಗ ಅಸಲಿ ಸಂಗತಿ ಬಯಲಿಗೆ ಬಂದಿದೆ. ಈ ತರ ಇನ್ಸಿಸ್ಟ್ ಮಾಡಿ ನಂದು 2 ಕೋಟಿಯಿಂದ ಅದು 8 ಕೋಟಿಗೆ ಹೋಗ್ಬಿಡ್ತು ಇನ್ವೆಸ್ಟ್ಮೆಂಟ್. ಕೊನೆಗೆ ಡ್ರಾ ಮಾಡಕ್ ಹೋಗುವಾಗ ಅವರು 18% ಕಟ್ಟದೆ ಮಾತ್ರ ನಿಮ್ಗೆ 15 ಕೋಟಿ ವಿಡ್ರಾಯಲ್ಗೆ ಪರ್ಮಿಷನ್ ಕೊಡೋದು, ಇಲ್ದಿದ್ರೆ ಕೊಡೋದಿಲ್ಲ, ಅದು ಕಂಪನಿ ರೂಲ್ಸ್ ಅಂತ ಹೇಳಿದ್ರು. ಆವಾಗ ನನಗೆ ಡೌಟ್ ಬಂದು ನಾನು ಸೈಬರ್ ಕ್ರೈಮ್ ಬೆಂಗಳೂರು ಸೌತ್ ಬನಶಂಕರಿ ಸೆಕೆಂಡ್ ಸ್ಟೇಜ್ ಅಲ್ಲಿ ಹೋಗಿ ಅವ್ರಿಗೆ ಈ ತರ ಹೇಳಿದ ಕೂಡಲೇ ಅವ್ರು ಹೇಳಿದ್ರು ಇಲ್ಲ ಇದು ಸ್ಕ್ಯಾಮು, ಈ ತರ ಸಾಕಷ್ಟು ಜನ ಸಿಕ್ಕೊಂಡ್ಬಿಟ್ಟಿದ್ದಾರೆ, ಅದರಿಂದ ನೀವು ಇಮಿಡಿಯೇಟ್ ಆಗಿ ಡಿಸ್ಕಾರ್ಡ್ ಮಾಡಿ. ಶೇರ್ನಲ್ಲಿ ಲಾಭ ಬಂದ್ರೆ ಚಾರಿಟೇಬಲ್ ಟ್ರಸ್ಟ್ಗೆ ಸಹಾಯ ಆಗುತ್ತೆ ಅನ್ನೋ ಕಾರಣಕ್ಕೆ ಹೂಡಿಕೆ ಮಾಡಿದ್ರಂತೆ. ಆದರೆ ಸೈಬರ್ ವಂಚಕರ ಜಾಲಕ್ಕೆ ಸದ್ಯ ಹಣ ಕಳೆದುಕೊಂಡು ಸೌತ್ ಸೈಬರ್ ಸೆನ್ ಮೊರೆ ಹೋಗಿದ್ದಾರೆ. ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಇತ್ತೀಚಿನ ದಿನಗಳಲ್ಲಿ ಸೈಬರ್ ವಂಚಕರ ಹಾವಳಿ ಬಹಳ ಹೆಚ್ಚಾಗ್ತಾ ಇದೆ. ದುಡ್ಡಿರುವಂತಹ ಅಕೌಂಟ್ಗಳನ್ನ ಟಾರ್ಗೆಟ್ ಮಾಡಿಕೊಂಡು ಅಲ್ಲಿಂದ ಕೋಟಿ ದೋಚ್ತಾ ಇದ್ದಾರೆ. ಇಲ್ಲೂ ಕೂಡ ಅಂಥದ್ದೇ ಒಂದು ಘಟನೆ ನಡೆದಿದೆ. ರಾಮಭಕ್ತನನ್ನ ಗುರುತಿಸಿ ಆತನ ಅಕೌಂಟ್ನಿಂದ ಕೋಟಿ ನಾಮ ಹಾಕಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ವರದಿ ನಿಮ್ಮ ಮುಂದೆ. ಕೋಟಿ ಆಸೆಗೆ ಕೋಟಿ ಕಳೆದುಕೊಂಡ ಕೋಟಿ ಕುಳ. ಅಯೋಧ್ಯೆಗೆ ದೇಣಿಗೆ ನೀಡಿದ್ದವನ ದೋಚಿದ ವಂಚಕರು. ರಾಜೇಂದ್ರ ನಾಯ್ಡು ಎಂಬ ಶ್ರೀಮಂತ ಹಿರಿಯ ನಾಗರಿಕನಿಗೆ ಸೈಬರ್ ವಂಚಕರು ನಿಜಕ್ಕೂ ದೋಚಿಬಿಟ್ಟಿದ್ದಾರೆ. ಬರೋಬ್ಬರಿ 8 ಕೋಟಿ ಕಳೆದುಕೊಂಡ ಬಳಿಕ ತಾನು ವಂಚನೆಗೊಳಗಾಗಿರೋದು ಗೊತ್ತಾಗಿದೆ. ತಕ್ಷಣ 1930ಗೆ ಕರೆ ಮಾಡಿ ವಿಚಾರ ಮುಟ್ಟಿಸಿದಾಗ ತಕ್ಷಣಕ್ಕೆ 61 ಲಕ್ಷ ಹಣವನ್ನ ಪೊಲೀಸರು ಫ್ರೀಸ್ ಮಾಡಿದ್ದಾರೆ. ಅಯೋಧ್ಯೆಯ ರಾಮ ಮಂದಿರಕ್ಕೆ ರಾಜೇಂದ್ರ ನಾಯ್ಡು ಈ ಹಿಂದೆ ಸಾಕಷ್ಟು ದಾನ ಮಾಡಿದ್ರು. ಪರಮ ರಾಮ ಭಕ್ತನಾದ ರಾಜೇಂದ್ರ ಅವರ ವಿಡಿಯೋ ಕೂಡ ವೈರಲ್ ಆಗಿತ್ತು. ಇದು ಸೈಬರ್ ವಂಚಕರು ರಾಜೇಂದ್ರನ ಮೇಲೆ ಕಣ್ಣಿಡುವ ಹಾಗಾಗಿತ್ತು. ತಕ್ಷಣ ರಾಜೇಂದ್ರ ಅವರ ಅಕೌಂಟ್ ಹಿನ್ನೆಲೆಯನ್ನ ಇಲ್ಲೀಗಲ್ ಆಗಿ ಪಡೆದುಕೊಂಡಿದ್ದ ವಂಚಕರು ರಾಜೇಂದ್ರ ಅವರಿಗೆ ಕರೆ ಮಾಡಿದ್ರು. ರಿಲಯನ್ಸ್ ಕಂಪನಿಯ ಹೆಸರು ಹೇಳಿ ಇಲ್ಲೀಗಲ್ ಆಗಿರುವ ಆಪ್ ಡೌನ್ಲೋಡ್ ಮಾಡಿಕೊಳ್ಳುವಂತೆ ಹೇಳಿದ್ರು. ನಂತರ ಅವರು ಹೇಳಿದಂತೆ 8 ಕೋಟಿ ಹಣ ಹೂಡಿಕೆ ಮಾಡಿದ್ರು. ಆ ಆಪ್ನಲ್ಲಿ ಹೂಡಿಕೆ ಮಾಡಿರೋದು ಕೂಡ ನಮೂದಾಗಿತ್ತು. ನಂತರ ಲಾಭಾಂಶ 59 ಕೋಟಿ ತೋರಿಸ್ತಾ ಇತ್ತು. ಹೀಗಾಗಿ 15 ಕೋಟಿ ಹಣ ವಿಡ್ರಾ ಮಾಡಲು ಮುಂದಾದಾಗ ಆಗಿರಲಿಲ್ಲ. ಇದರಿಂದ ಮತ್ತೆ ಅದೇ ನಂಬರ್ಗೆ ಕರೆ ಮಾಡಿದಾಗ 2.5 ಕೋಟಿ ಅಷ್ಟೇ ಸದ್ಯಕ್ಕೆ ವಿಡ್ರಾ ಅಂದಿದ್ದ. ಇದರಿಂದ ಸಹಜವಾಗಿ ಅನುಮಾನಗೊಂಡು ಪೊಲೀಸರಿಗೆ ಕರೆ ಮಾಡಿದಾಗ ಅಸಲಿ ಸಂಗತಿ ಬಯಲಿಗೆ ಬಂದಿದೆ. ಈ ತರ ಇನ್ಸಿಸ್ಟ್ ಮಾಡಿ ನಂದು 2 ಕೋಟಿಯಿಂದ ಅದು 8 ಕೋಟಿಗೆ ಹೋಗ್ಬಿಡ್ತು ಇನ್ವೆಸ್ಟ್ಮೆಂಟ್. ಕೊನೆಗೆ ಡ್ರಾ ಮಾಡಕ್ ಹೋಗುವಾಗ ಅವರು 18% ಕಟ್ಟದೆ ಮಾತ್ರ ನಿಮ್ಗೆ 15 ಕೋಟಿ ವಿಡ್ರಾಯಲ್ಗೆ ಪರ್ಮಿಷನ್ ಕೊಡೋದು, ಇಲ್ದಿದ್ರೆ ಕೊಡೋದಿಲ್ಲ, ಅದು ಕಂಪನಿ ರೂಲ್ಸ್ ಅಂತ ಹೇಳಿದ್ರು. ಆವಾಗ ನನಗೆ ಡೌಟ್ ಬಂದು ನಾನು ಸೈಬರ್ ಕ್ರೈಮ್ ಬೆಂಗಳೂರು ಸೌತ್ ಬನಶಂಕರಿ ಸೆಕೆಂಡ್ ಸ್ಟೇಜ್ ಅಲ್ಲಿ ಹೋಗಿ ಅವ್ರಿಗೆ ಈ ತರ ಹೇಳಿದ ಕೂಡಲೇ ಅವ್ರು ಹೇಳಿದ್ರು ಇಲ್ಲ ಇದು ಸ್ಕ್ಯಾಮು, ಈ ತರ ಸಾಕಷ್ಟು ಜನ ಸಿಕ್ಕೊಂಡ್ಬಿಟ್ಟಿದ್ದಾರೆ, ಅದರಿಂದ ನೀವು ಇಮಿಡಿಯೇಟ್ ಆಗಿ ಡಿಸ್ಕಾರ್ಡ್ ಮಾಡಿ. ಶೇರ್ನಲ್ಲಿ ಲಾಭ ಬಂದ್ರೆ ಚಾರಿಟೇಬಲ್ ಟ್ರಸ್ಟ್ಗೆ ಸಹಾಯ ಆಗುತ್ತೆ ಅನ್ನೋ ಕಾರಣಕ್ಕೆ ಹೂಡಿಕೆ ಮಾಡಿದ್ರಂತೆ. ಆದರೆ ಸೈಬರ್ ವಂಚಕರ ಜಾಲಕ್ಕೆ ಸದ್ಯ ಹಣ ಕಳೆದುಕೊಂಡು ಸೌತ್ ಸೈಬರ್ ಸೆನ್ ಮೊರೆ ಹೋಗಿದ್ದಾರೆ. ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.